ವರ್ಷಕ್ಕೊಂದ್ಸಲಾದರೂ ಭೇಟಿ ಕೊಡ್ತಿದ್ರು. ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಾಗಿರ್ಬೋದು ಅಥವಾ ದಾನ ಕೊಡೋದಾಗಿರ್ಬೋದು, ಮತ್ತು ಅಲ್ಲಿ ಅವ್ರದ್ದೇ ಮೊದಲ ಪೂಜೆ ಅವ್ರದ್ದೇ ಆಗಬೇಕಾಗಿತ್ತು. ಆಮೇಲೆ ಚೆನ್ನಮ್ಮ ದೇಗುಲ ಇದೆ ಅಲ್ವಾ, ಚೆನ್ನಮ್ಮನವರೇ ಮೊದಲ ಪೂಜೆಯನ್ನು ಮಾಡಬೇಕಾಗಿತ್ತು. ಅಂತಹ ಒಂದು ಪ್ರತೀತಿ ಆ ಭಾಗದ ದೇವಸ್ಥಾನಗಳಿಗಿತ್ತು. ಅಷ್ಟು ಗೌರವ ಮತ್ತು ದೈವ ಭಕ್ತಿ ಚೆನ್ನಮ್ಮನವ್ರಿಗಿತ್ತು. ಸದಾ ಧ್ಯಾನಮಗ್ನರಾಗಿ ಅವರು ದೇವರ ಪೂಜೆಯನ್ನು ಮಾಡ್ತಾಯಿದ್ರು. ಹಾಗಾಗಿಯೇ ಆ ನಂಬಿಕೆ ಆಧಾರದ ಮೇಲೆ ಆ ದೇವಸ್ಥಾನಗಳ ಮುಂದೆ ಅವರ ಪಾರ್ಥಿವ ಶರೀರವನ್ನು ಸಾಗಿಸಿ ಅಲ್ಲಿ ಪ್ರೋಕ್ಷಣೆಯನ್ನು ಮಾಡಲಾಗುತ್ತೆ. ಅರ್ಚಕರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಈಗ ಕೆಲವೊಂದಿಷ್ಟು ಪೂಜಾ ವಿಧಿವಿಧಾನಗಳಾಗುತ್ತೆ ಈಗ ಅಲ್ಲಿ ಅವರ ಪಾರ್ಥಿವ ಶರೀರದ ಹತ್ತಿರ. ಅದಾದಮೇಲೆ ಅಂತಿಮ ಯಾತ್ರೆ ಶುರುವಾಗುತ್ತೆ. ವಾಸ್ತು ಪ್ರಕಾರವೇ ಎಲ್ಲವೂ ಕೂಡ ಅಲ್ಲಿ ವ್ಯವಸ್ಥೆಗಳನ್ನು ಹರದನಹಳ್ಳಿಯಲ್ಲಿ ಮಾಡಿಕೊಂಡಿದ್ದಾರೆ ಆಲ್ರೆಡಿ ಕೂಡ. ದಾರಿಯುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ರಸ್ತೆ ಇಕ್ಕೆಲೆಗಳಲ್ಲಿ ಆಲ್ರೆಡಿ ಕಾಯ್ತಿದ್ದಾರೆ ಅವರು. ತುಂತುರು ಮಳೆ ಬರ್ತಿದ್ರೂ ಕೂಡ ಲೆಕ್ಕಿಸದೆ ಅಂತಿಮ ಯಾತ್ರೆಯಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ, ಹೆಗಲು ಕೊಡ್ತೀವಿ ಚೆನ್ನಮ್ಮನವರ ಆ ಪಾರ್ಥಿವ ಶರೀರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕೊನೆ ಕ್ಷಣ ಅವ್ರನ್ನ ನೋಡಿ ನಾವು ಕಣ್ತುಂಬಿಕೊಳ್ಬೇಕು. ಕೊನೆ ಬಾರಿ ಅವರು ನಮ್ಮೂರಿಗೆ ಜಾತ್ರೆಗೆ ಬಂದಿದ್ದರು, ದೇವಸ್ಥಾನಕ್ಕೆ ಬಂದಿದ್ದರು, ನಾವು ಹತ್ತಿರದಿಂದ ನೋಡಿದ್ವಿ, ಆದರೆ ಮಾತಾಡ್ಸೋಕ್ಕಾಗಲಿಲ್ಲ. ಈಗಲಾದರೂ ಕೂಡ ಅವ್ರು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ರೇವಣ್ಣವ್ರ ಹತ್ರ ಕೇಳ್ಕೊಂಡಿದ್ರು ಅಲ್ಲಿ ಗ್ರಾಮಸ್ಥರು, ಸುತ್ತಮುತ್ತಲು ಗ್ರಾಮಸ್ಥರು. ಹಾಗಾಗಿ ಎಲ್ಲ ಕವರ್ ಮಾಡಬೇಕು ಅನ್ನೋಂಥ ಒಂದು ಸಿದ್ಧತೆಯಲ್ಲಿ ರೇವಣ್ಣವ್ರು ಕೂಡ ಇದ್ದಾರೆ. ಮತ್ತು ಅವರಿಗೆ ಇಷ್ಟ ಆದಂಥ, ಅವರು ಹೋಗ್ತಾ ಇದ್ದಂಥ ಕೆಲವೊಂದಿಷ್ಟು ದೇವಸ್ಥಾನಗಳಿದಾವಲ್ಲ, ಅದರ ಮಾರ್ಗ ಮುಂದೆನೇ ಅವರ ಪಾರ್ಥಿವ ಶರೀರ ಸಾಗುತ್ತೆ. ನೋಡಿ, ನಿನ್ನೆ ಬೆಂಗಳೂರು ಪದ್ಮನಾಗರದಿಂದ ಶುರುವಾದಂಥ ಅವ್ರ ಮೆರವಣಿಗೆ ಎಲ್ಲ ಕಡೆ ನೋಡ್ತಾ ಇದ್ದು ಜನಸಾಗರ ಹೆಂಗೆ ಬರ್ತಿತ್ತು ಅಂಥೇಳಿ ನೋಡಲಿಕ್ಕೆ. ಕುಣಿಗಲ್ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಹಿರಿಸಾವೆ, ಬೆಳ್ಳಾರೆ ಆಗಿರ್ಬೋದು, ಬೇಲೂರು, ಹಳೆಬೀಡು, ಎಲ್ಲ ಕಡೆಯಿಂದಲೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡಲಿಕ್ಕೆ ಜನ ನಿನ್ನೆ ನೆರೆದಿದ್ದರು. ಈಗ ಅವರ ಅಂತಿಮ ಯಾತ್ರೆ ಶುರುವಾಗ್ತಾ ಇದೆ. ಹೂವಿನ ಪಲ್ಲಕ್ಕಿಯನ್ನು ರೆಡಿ ಮಾಡಿಸಿದ್ದಾರೆ. ಸುಮಾರು 40,000 ಜನ ಇವತ್ತು ಅಂತ್ಯಕ್ರಿಯೆ ಸ್ಥಳದಲ್ಲಿ ಆಸನರಾಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಹುಶಃ ನಮಗನ್ನಿಸ್ತಾ ಇದೆ ಒಂದು ರೀತಿ ಇತಿಹಾಸ ಇದು. ಯಾಕಂದರೆ ಸಾವಿರ ಸಂಖ್ಯೆ, 40-45 ಸಾವಿರ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಜನ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಜನನೂರಾಗಿ ಆಗಿದ್ದಾರೆ ಚೆನ್ನಮ್ಮನವರು ಅನ್ನೋದು ಗೊತ್ತಾಗುತ್ತೆ. ಸಾರ್ವಜನಿಕರ ಅಪಾರವಾದಂಥ ಪ್ರೀತಿ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ಅವರ ಕುಟುಂಬಸ್ಥರಿಗೂ ಕೂಡ ಜನ ಯಾವ ರೀತಿ ಗೌರವ ಕೊಡ್ತಿದ್ದಾರೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ. ಚೆನ್ನಮ್ಮನವರ ಆ ಒಂದು ಸರಳತೆ, ಅವರ ಮುಗ್ಧತೆ ಮತ್ತು ಅವರು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳು ಆ ಹರದನಹಳ್ಳಿ ಭಾಗದಲ್ಲಿ ಮತ್ತು ಮುತ್ತಿಗೆ ಹಿರೇಹಳ್ಳಿ ಭಾಗದಲ್ಲಿ ಇವೆಲ್ಲವೂ ಕೂಡ ನಮಗೆ ಆ ಜನರ ಭಾವನೆಗಳಿಂದ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಸುಮಾರು 1000ಕ್ಕಿಂತ ಹೆಚ್ಚು ಪೊಲೀಸರನ್ನು ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ ಹೊಳೆನರಸೀಪುರದಲ್ಲಿ. ಅಷ್ಟರ ಮಟ್ಟಿಗೆ ಜನರು ದೇವೇಗೌಡರ ಫ್ಯಾಮಿಲಿಯವ್ರ ಜೊತೆಗೆ ನಿಂತಿದ್ದಾರೆ. ಅಲ್ಲೇ ಹೋಗವ್ರೆ. ಎರಡು ಒಂದೇ ನಮ್ಮ ಭಾಷೆಯಲ್ಲಿ ಕರೆಕ್ಟು ಮಾಡಿದ್ರಾ? ಇಲ್ಲ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ, ದೊಡ್ಡಗೌಡರ ದೊಡ್ಡ ದೇವತೆ, ದೊಡ್ಡ ಗೌಡ್ತಿ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರ ಇವತ್ತು ನೆರವೇರುತ್ತೆ ಸಂಜೆ ಹೊತ್ತಿಗೆ. ಈಗ ಸದ್ಯಕ್ಕೆ ಹೊಳೆನರಸೀಪುರದಿಂದ ಅವರ ಅಂತಿಮ ಯಾತ್ರೆ ಶುರುವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅದು ಆರಂಭ ಆಗುತ್ತೆ.
ಸಾರ್ವಜನಿಕರ ಒತ್ತಾಯದ ಮೇರೆಗೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಏನು ಅವರ ಮಾರ್ಗದ ಉದ್ದಕ್ಕೂ ಯಾವ್ಯಾವ ಗ್ರಾಮಗಳು ಬರುತ್ತೋ ಅಲ್ಲೆಲ್ಲ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಆ ಅಂತಿಮ ಯಾತ್ರೆ ಸಾಗುವಂಥ ಒಂದು ವಾಹನವನ್ನು ಒಂದು 5 ನಿಮಿಷ ಅಥವಾ 10 ನಿಮಿಷ ನಿಲ್ಲಿಸುವ ಮೂಲಕ ಅವ್ರಿಗೂ ಅವಕಾಶ ಮಾಡಿಕೊಡ್ತಿದ್ದಾರೆ. ಮತ್ತು